ಸಂಬಂಧ ಸಂಯಂಬಂಧ ಬಿಡಿಸಕ್ಕಾಗದೇ ಇರುವಂಥ ಒಂದು ಅನುಬಂಧ. ಈ ಸಂಬಂಧ ಅನಿವಾರ್ಯ ಅಲ್ಲ, ಅನಿರೀಕ್ಷಿತ ಅಲ್ಲ, ಭಾವನಾತ್ಮಕವಾದದ್ದಲ್ಲ. ಸಂಬಂಧ ಜೀವಂತ ಜೀವಂತ ಸಂಬಂಧವೇ ಎಲ್ಲ. ಸಂಬಂಧ ಇಸ್ ಎ ಕನೆಕ್ಷನ್, ಜೀವಂತ. ಅದನ್ನು ಅನುಭವಿಸ್ಬೇಕಷ್ಟೆ. ಈ ಸಂದರ್ಭದಲ್ಲಿ ಸಂದರ್ಭದ ಜೊತೆಗೆ ಸಂಬಂಧ, ವಸ್ತು, ನಾನು ಮಾಡ್ತಾ ಇರೋ ಕೆಲಸ, ವ್ಯಕ್ತಿ, ಯಾರು ಈಗ ಇಲ್ಲಿ ಈ ಕ್ಷಣ ಇದ್ದಾರೆ, ಈಗ ಇಲ್ಲಿ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ, ಅದರ ಜೊತೆಗೆ ನನ್ನ ರೆಸಿಪ್ರೊಕೇಷನ್ ಸಂಬಂಧ ಏನಿದೆ, ಸ್ಪಂದನ ಏನಿದೆ, ಸಂವೇದನೆ ಏನಿದೆ, ಕನೆಕ್ಷನ್ ಏನಿದೆ, ಇದು ಅದ್ಭುತವಾದ ಜೀವಂತ. ಆ ಯೂನಿವರ್ಸಾಲಿಟಿ ನಮಗೆ ಕನೆಕ್ಟ್ ಮಾಡೋದ್ರಿಂದ, ಈ ಕ್ಷಣದಲ್ಲಿ ಕನೆಕ್ಟ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಈಗ ಉಸಿರಾಡ್ತಾ ಇದ್ದೀನಿ, ಇದೇ ಉಸಿರನ್ನ ನಾಳೆ ಆಡೋಕ್ಕಾಗಲ್ಲ. ಈ ಉಸಿರು ನೆನ್ನೆ ಆಡಿಲ್ಲ. ಈ ಉಸಿರಲ್ಲಿ ಎಷ್ಟು ಆ ಜೀವಂತಿಕೆ ಇದೆ, ಆ ಸಂಬಂಧ, ಕನೆಕ್ಷನ್ ಅಷ್ಟೇ ಜೀವಂತವಾಗಿದೆ. ಈ ಸಂಬಂಧದ ಜೀವಂತಿಕೆಯನ್ನು ಅನುಭವಿಸಬೇಕಾದ್ರೆ ನಾನು ನನ್ನ ಶ್ರೇಷ್ಠತೆಯನ್ನು, ಸಂಬಂಧದ ಶ್ರೇಷ್ಠ ಸಂಬಂಧವನ್ನು ತಿಳ್ಕೊಳ್ಬೇಕು. ನನ್ನ ಜೊತೆಗೆ ನಾನು, ನನ್ನ ಆತ್ಮದ ಜೊತೆಗೆ ನಾನು ಟೋಟಲಿ ಬೀಯಿಂಗ್ ವಿತ್ ಮೈಸೆಲ್ಫ್, ನನ್ನೊಡನೆ ನನಗೆ ಒಂದು ಕನೆಕ್ಷನ್ ಆದರೆ ಈ ಸಂಬಂಧ ಅರ್ಥ ಮಾಡ್ಕೊಳ್ಬೋದು. ಜೀವಂತಿಕೆಯಾದ ಯೂನಿವರ್ಸಲ್ ರಿಲೇಷನ್ಶಿಪ್ ತಿಳ್ಕೋಬೋದು. ನನ್ನ ಜೊತೆಗೆ ನನಗೆ ಆ ಸಂಬಂಧ, ಶ್ರೇಷ್ಠವಾದ ಸಂಬಂಧ ಏರ್ಪಡಬೇಕು. ಆನಂದ, ತೃಪ್ತಿ, ಶಾಂತಿ ಎಲ್ಲವೂ ಒಳಗಡೆ ಇರೋದರಿಂದ ಸಂತೃಪ್ತ ಸ್ಥಿತಿಯಲ್ಲಿ ಆ ಯೂನಿವರ್ಸಲ್ ರಿಲೇಷನ್ಶಿಪ್ ಏನು ಅಂತ ಅರ್ಥ ಆಗುತ್ತೆ. ಒಂದು ಈ ಅನುಭವ, ಈ ಅನ್ಬೌಂಡೆಡ್ನೆಸ್, ಈ ಕನೆಕ್ಷನ್ ಮನುಷ್ಯರಿಗೆ ಮಾತ್ರ ಆಗೋದಕ್ಕೆ ಸಾಧ್ಯ. ಇದು ಮೊದಲು ನಮ್ಮಲ್ಲಿ ಆದಮೇಲೆ ಮನುಷ್ಯನಿಗೂ ಆಗಬೇಕು. ವ್ಯಕ್ತಿ, ಆಮೇಲೆ ವಿಷಯಗಳು, ಆಮೇಲೆ ವಿಚಾರಗಳು, ಆಮೇಲೆ ಸಂದರ್ಭ, ಆಮೇಲೆ ಸಂದರ್ಭದ ಸ್ವರೂಪದ ಜೊತೆಗೆ ಮತ್ತು ವಸ್ತುವಿನ ಜೊತೆಗೆ, ಎಲ್ಲದರ ಜೊತೆಗೆ ಮೊದಲು ಒಂದು ವ್ಯಕ್ತಿ ಜೊತೆ ಆಗಬೇಕು. ವ್ಯಕ್ತಿ ಈ ಜೊತೆಗೆ ಆಗುವ ಸಂಬಂಧ ಏನಿದೆ, ಇದು ಬಹಳ ಶ್ರೇಷ್ಠವಾದ ಸಂಬಂಧ. ನಮ್ಮನ್ನು ನಾವು ತಿಳ್ಕೊಂಡ ತಕ್ಷಣ ಬೇರೆಯವ್ರನ್ನ ತಿಳ್ಕೊಳ್ಳೋದಷ್ಟೇ ಸುಲಭ. ಆ ವ್ಯಕ್ತಿ ಸಂಬಂಧ ಶ್ರೀಮಂತವಾಗಿರುತ್ತೆ. ಹಣ ಎಷ್ಟಿದೆ ಅನ್ನೋದು ಶ್ರೀಮಂತಿಕೆ ಇಲ್ಲ, ಎಷ್ಟು ಜನರ ಜೊತೆ ನಮ್ಮ ಸಂಬಂಧ ಇದೆ ಅನ್ನೋದು ಅದು ಶ್ರೀಮಂತಿಕೆ ಆಗುತ್ತೆ. ಇಲ್ಲಿ ಕನೆಕ್ಷನ್ ಏನು? ಕನೆಕ್ಷನ್ ಇಲ್ಲಿ ಸಂಪೂರ್ಣವಾಗಿ ಯಾವ ಸಂಬಂಧದಲ್ಲೂ ಇಲ್ಲಿ ಅಂಟಿಲ್ಲ. ಅಂಟು ಅಂಟದೆ ಅನ್ನೋದನ್ನು ನಂಟು ಅಂತ ಹೇಳ್ತಾರೆ. ಆ ನಂಟು ಏನಿದೆ, ನಂಟಸ್ತಿಕೆ ಏನಿದೆ ಪ್ರತಿಯೊಬ್ಬರಲ್ಲೂ, ಅದೇ ಸಾಕ್ಷಿ. ನಿಜವಾದ ಸಂಬಂಧದಲ್ಲಿ ನಂಟಿದೆ. ಎಲ್ಲಿ ನಂಟಸ್ತಿಕೆ ನಂಟಿದೆಯೋ, ಗಂಟಿಲ್ಲದ ಅಂಟಿಲ್ಲದ ನಂಟೆಲ್ಲಿದೆ, ಅದು ನಾವು ಅದಕ್ಕೆ ಸಂಬಂಧಕ್ಕೆ ಒಡೆಯರಾಗಿರ್ತೀವಿ, ಗುಲಾಮರಾಗಿರೋದಿಲ್ಲ. ಬಹಳ ಫ್ರೀಡಮ್ ಇರುತ್ತೆ ಆ ನಂಟಸ್ತಿಕೆಯಲ್ಲಿ. ಆ ನಂಟು ಅನ್ನೋದು ಸಾಕ್ಷಿ. ಅದು ನಮ್ಮಲ್ಲಿರೋ ಸಾಕ್ಷಿ. ಹೇಗೆ ಒಂದು ಇಬ್ಬನಿಯಲ್ಲಿ, ಒಂದು ಹನಿ ನೀರಲ್ಲಿ ಸೂರ್ಯನ ಬಿಂಬ ಕಂಡಾಗ ಒಂದು ಚುಕ್ಕೆ ಕಾಣುತ್ತೆ, ಆ ಚುಕ್ಕೆ ನಮ್ಮಲ್ಲಿ ಕಾಣಬೇಕು. ಆ ಚುಕ್ಕೆ ಇಲ್ಲದ ಆ ಹನಿ ಎಷ್ಟೇ ಸ್ಪಷ್ಟವಾಗಿದ್ದರೂ, ನವಿರಾಗಿದ್ದರೂ ಪ್ರಯೋಜನವಿಲ್ಲ. ಚುಕ್ಕೆ ಇದ್ದಾಗ, ಆ ಚುಕ್ಕೆ ಬಹಳ ಮುಖ್ಯ ಆ ಇಬ್ಬನಿ
ಇಬ್ಬನಿಗೆ, ಆ ಹನಿ ನೀರಿಗೆ. ಹಾಗೆ ನಮ್ಮಲ್ಲಿ ಒಂದು ಸಾಕ್ಷಿ ಅನ್ನೋದು ನಮ್ಮ ಅರಿವಲ್ಲಿ ಇರೋದು ಬಹಳ ಮುಖ್ಯ. ಸಾಕ್ಷಿ ಅನ್ನೋದೇನೆ ನಂಟು ನಮ್ಮಲ್ಲಿರೋದು ಬಹಳ ಮುಖ್ಯ. ಒಂದು ವ್ಯಕ್ತಿಯಲ್ಲಿ ಆ ಸಾಕ್ಷಿ ಅನ್ನೋದಿದ್ದಾಗ ಅಲ್ಲಿ ಒಂದು ಸ್ನೇಹ ಇರುತ್ತೆ. ಸ್ನೇಹ ವ್ಯಕ್ತಿಯಲ್ಲಿ ಇರುವಂತಹ ನಂಟೇನಿದೆ ಅದು ನಿಜವಾಗ್ಲೂ ಸಾಕ್ಷಿ. ಸ್ನೇಹಿತ, ಸ್ನೇಹ, ಸನಿಹದಿಂದ ಬರೋದು ಆ ನಂಟು ಅನ್ನೋದೇ ಸಾಕ್ಷಿ. ಸಾಕ್ಷಿ ಇಲ್ಲದ ಅರಿವು, ಚಿಕ್ಕೆ ಇಲ್ಲದ ಆ ಇಬ್ಬನಿ ಅಥವಾ ಹನಿ ನೀರು ಅಥವಾ ನಂಟಿಲ್ಲದ ಒಂದು ವ್ಯಕ್ತಿ ಯಾವುದಕ್ಕೂ ಪ್ರಯೋಜನ ಆಗೋದಿಲ್ಲ. ಆ ನಂಟೇ ಬಹಳ ಮುಖ್ಯ. ಅದು ಸಾಕ್ಷಿ ಸ್ವರೂಪ ನಮ್ಮಲ್ಲಿ ಕಂಡುಕೊಳ್ಬೇಕು. ಆ ನಂಟಿದ್ದರೆ ಸಾಕು. ನಮಗೆ ಒಂದು ಪೂಜೆ, ಧ್ಯಾನ ಇದೆಲ್ಲ ಮಾಡೋದು ಯಾಕೆ ಅಂದರೆ ಆ ಸಂಬಂಧನ ತಿಳ್ಕೊಳ್ಳೋಕ್ಕೆ, ಆ ಸಂಬಂಧವನ್ನು ನಾವು ಬಿಗಿಯಾಗಿ ಬಲವಾಗಿಸಿ ನಾವು ನಮ್ಮನ್ನು ಕಂಡುಕೊಳ್ಳೋಕ್ಕೆ ಈ ಪೂಜೆ ಎಲ್ಲ ಬೇಕು. ಎಲ್ಲನೂ ಡಿವೈಸ್ ಆಗೋಗುತ್ತೆ ಸಂಬಂಧಗಳನ್ನು ತಿಳ್ಕೊಳ್ಳುವಾಗ. ಇದು ಒಂದು ರೀತಿಯ ವಿಶ್ವ ಕುಟುಂಬದ ಸಂಬಂಧ, ಆತ್ಮ ಸಂಬಂಧ, ಪರಮಾತ್ಮನ ಜೊತೆಗೆ ಸಂಬಂಧ. ಈ ಜೀವಂತವಾದ ಸಂಬಂಧ, ಶ್ರೇಷ್ಠವಾದ ಸಂಬಂಧ, ಶ್ರೀಮಂತವಾದ ಸಂಬಂಧ, ಎಲ್ಲರ ಜೊತೆ ಇರುವ ಸಂಬಂಧ. ಅದು ಹೇಗೆ ಸೂರ್ಯನ ಬೆಳಕಿನ ಪ್ರತಿಬಿಂಬವೋ ಆ ಚುಕ್ಕೆ, ಹಾಗೆ ಪರಮಾತ್ಮನ ಸತ್ಯದ ಒಂದು ಪ್ರತಿಬಿಂಬವೇ ಆ ನಂಟಸ್ತಿಕೆ. ಆ ನಂಟು ಅನ್ನೋ ಎಲ್ಲ ಬೆಳಕಿನ ಚುಕ್ಕೆ ಎಲ್ಲರಲ್ಲೂ ಇದೆ. ನಾವು ನೋಡಬೇಕಾಗಿರೋದು ಆ ಚುಕ್ಕೆಯನ್ನು. ಆ ಚುಕ್ಕೆ ಇಲ್ಲದ ಇಬ್ಬನಿ ಹೇಗೆ ಎಷ್ಟೇ ಚೆನ್ನಾಗಿದ್ದರೂ ಪ್ರಯೋಜನ ಆಗೋದಿಲ್ವೋ ಹಾಗೆ ಆ ನಂಟಿಲ್ಲದ ಆ ಸಂಬಂಧಗಳೆಲ್ಲ ಪ್ರಯೋಜನ ಇಲ್ಲ. ನಂಟಿದ್ದಾಗ ಆ ಸಂಬಂಧ ಬಹಳ ಶ್ರೇಷ್ಠವಾಗುತ್ತೆ. ಆ ನಂಟನ್ನು ಬೆಳೆಸ್ಕೊಳ್ಳೋದಕ್ಕೆ ಈ ಕಮಿಟ್ಮೆಂಟು ಪ್ರತಿಯೊಂದು ಪೂಜೆಗಳಲ್ಲೂ ನಮಗೆ ಆ ಒಳಗಡೆ, ನಮ್ಮ ಒಳಗಡೆ ಆ ನಂಟು ಗೊತ್ತಾಗ್ತಾ ಬಂದರೆ ಪರಮಾತ್ಮ ಎಲ್ಲ ಕಡೆಯೂ, ಎಲ್ಲ ಸಂದರ್ಭದಲ್ಲೂ, ಎಲ್ಲ ಸಂಬಂಧದಲ್ಲೂ ಜೀವಂತಿಕೆಯನ್ನು ತುಂಬುತ್ತಾನೆ. ಇದು ನಡೀತಾ ಇದೆ, ಇದು ಪ್ರಾಸೆಸ್ ನಡೀತಾ ಇದೆ. ಇದು ಕನೆಕ್ಟಿಂಗ್ ಟು ದಿ ಯೂನಿವರ್ಸ್. ಆಗ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಎಲ್ಲ ಕೆಲಸವೂ ಜಗತ್ತಿಗೋಸ್ಕರ, ಜಗದೀಶನ ಪ್ರೀತಿಗಾಗಿ, ಜಗತ್ತಿಗಾಗಿ, ಜನರಿಗಾಗಿ ಆಗುತ್ತೆ. ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಇವು ಬರೀ ಪದಗಳು ಸಾಲದು, ಅನುಭವದಲ್ಲಿ ಗೊತ್ತಾಗುತ್ತೆ.